ಫೈನಲ್ ಲುಕ್ ಪ್ಯಾಂಟ್ದು ಉತ್ತರ ಕರ್ನಾಟಕ ಸಾಂಗ್ ಇಬ್ರು ಮಾಡಿದ ತಪ್ಪು ಹಾಯ್ ಹಲೋ ವೆಲ್ಕಮ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಮೊನ್ನೆ ಚೂಡಿದಾರ್ ಟಾಪ್ ಯಾವ ಥರ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ನೆಕ್ಸ್ಟು ಅದ್ರ ಪ್ಯಾಂಟು ಯಾವ ಥರ ಹೊಲಿಯೋದು ಮತ್ತು ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ಇನ್ನೊಂದು ನಮ್ಮ ಮಾವ ಕ್ಯಾಮ್ರಾಮ್ಯಾನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ನೀವೇ ಕೇಳಿ. ಮಾವ ಯಾಕೆ ಕ್ಯಾಮ್ರಾಮ್ಯಾನ್ ಆಗಲ್ಲ ಇವತ್ತು? ಎಲ್ಲೋ ಆನ್ಸರ್ ಮಾಡು. ಯಾಕೆ? ನನ್ನ ಕೆಲಸ ಇದೆ ಅಂತ ಹೇಳಕೈತಿನಲ್ಲ, ಮತ್ತು ನಾನು ಕೆಲಸ ಮಾಡ್ತೀನಿ. ಅದು ಹೆಂಗಿದ್ರು ಕ್ಯಾಮ್ರಾ ಸ್ಟ್ಯಾಂಡ್ ಅದು ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಇಟ್ಕೇಸಿ ನೀನೇ ಮಾರ್ಕಿಂಗ್ ಮಾಡಿ, ಆಮೇಲೆ ಸ್ಟಿಚಿಂಗ್ ಮಾಡೋದು ಅದೆಲ್ಲ ಇದು ಮಾಡು, ಆಮೇಲೆ ಅದನ್ನೆಲ್ಲ ಹೇಳು. ಇಲ್ಲ ನೀನು ಆ ವಿಡಿಯೋದಾಗಿದ್ರು ಒಂಥರ ಖುಷಿ ಇರ್ತದೆ. ನೀನು ಬಿಬ್ಬ ನೀನು ಕ್ಯಾಮ್ರಾ ಹಿಡಿತಿಲ್ಲ, ಖುಷಿ ಆಗ್ತದ. ಅದಕ್ಕೆ ಇದು ಹೆಂಗಾಗ್ಲಕತ್ತ ಗೊತ್ತೇನ? ಹೆಂಗಾಗ್ಲಕ್ಕದ? ಬಿಗ್ ಬಾಸ್ನಾಗ ಗಿಲ್ಲಿ ಅಶ್ವಿನ್ ಗೌಡಾಗ ಹೆಂಗ್ ಉರಿಸ್ತಾನ, ಅದ್ರಾಗ ನೀನು ನನ್ನ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡಿ ಅಂತ ಉರಿಸ್ದಂಗೆ ಆಕತ್ತೆ. ಹಂಗೇನಿಲ್ಲ ನೋಡಿ ಉರ್ಸಕೊಂತೀರಂತ. ಇನ್ನೊಂದೇನು ಗೊತ್ತೇನ, ಬಿಗ್ ಬಾಸ್ನಾಗ ಉತ್ತಮ ಕಳಪೆ ಅನ್ನೋದು ಇರ್ತದೆ. ಅದೇ ತರ ಇಲ್ಲಿ ನಮ್ಮ ಮನೆಗೆ ಉತ್ತಮ ಕಳಪೆ ಯಾರಿಗೆ ಕೊಡ್ಬೇಕಂತ ಕೇಳಿದ್ರಂದ್ರ ಕಳಪೆನ ನಾನು ನಿನಗೆ ಕೊಡ್ತೀನಿ. ಉತ್ತಮ ನಮಗೆ ಕೊಡ್ತೀನಿ. ಆದ್ರೆ ಇದು ಬಿಗ್ ಬಾಸ್ ಅಲ್ಲಲ್ಲ, ಅದಕ್ಕೆ ಕೊಡಕ. ಸರಿ ಆಯ್ತು, ಈಗ ಊಟ ಮಾಡಿ ಕ್ಯಾಮ್ರಾಮನ್ ಆಗ್ತಾ ಆಗಲ್ಲ. ಪ್ಲೀಸ್ ಇದೊಂದು ಸಾರಿ ಪ್ಲೀಸ್, ಆಯ್ತಾ? ಆಯ್ತು, ಜಲ್ದಿ ವಿಡಿಯೋ ಮಾಡ್ಬೇಕು. ಜಲ್ದಿ ಮಾಡ್ತೀನಿ. ಈ ಪ್ಯಾಂಟ್ದೇನು ಜಾಸ್ತಿ ಹೊತ್ತು ವಿಡಿಯೋ ಇರಲ್ಲ. ಒಂದು ಸ್ವಲ್ಪ ಮಾರ್ಕಿಂಗ್ ಒಂದು ಸ್ವಲ್ಪ ಇರುತ್ತೆ, ಹೊಲಿಯೋದು ಒಂದು ಸ್ವಲ್ಪ ಇರುತ್ತೆ ಅಷ್ಟೇ. ನೋಡಿ, ನಾನು ಫ್ಯಾಬ್ರಿಕ್ ಈ ಥರ ಇದೆ, ಅದನ್ನ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಲೈನಿಂಗ್ ಹಾಕಲ್ಲ, ಯಾಕಂದರೆ ಇದು ಬಲೂನ್ ಪ್ಯಾಂಟ್ ಅಲ್ವಾ. ಬಲೂನ್ ಪ್ಯಾಂಟ್ ಅಂದ್ರೆ ಪುಗ್ಗ ಬರ್ತಡಾಗ ಇಡ್ತಾರಲ್ಲ ಆ ಪುಗ್ಗ, ಹಂಗಲ್ಲ. ಇದು ಪುಗ್ಗ ಥರ ಇರ್ತದ, ನಿಲ್ಗಿ ಬರ್ತಾ. ಅದಕ್ಕೆ ಪುಗ್ಗ ಥರ ಇಲ್ಲ, ಹೂವಿನ ಥರ. ಅದು ಹೊಲ್ದ ಮ್ಯಾಗ ಪುಗ್ಗ ಥರ ಬರ್ತದ ಅಂತ. ಹೊಲ್ದ ಮೇಲೆ ಪುಗ್ಗ ಚೂಚಿದಾಗ ಡಮ್ ಅಂತ ಹೊಡಿಯಲ್ಲನು? ಹೊಡಿಯಲ್ಲ, ಹಂಗಿಲ್ಲ. ಇದೇನು ಪುಗ್ಗ ಅದೇನು ಅಂತಾರಲ್ಲ, ಪುಗ್ಗ ಅದ ಅಂದೇನು? ಇದಕ್ಕೆ ನಾನು ಲೈನಿಂಗ್ ಹಾಕಲ್ಲ, ಯಾಕಂದ್ರ ಬಲೂನ್ ಪ್ಯಾಂಟ್ ಅಲ್ಲ, ಅದ್ರ ಸಲಂಗಿಂದಂಗೆ ಅದ್ರ ಸಲಂದಾಗೆ ಬರಲ್ಲ. ಇದಕ್ಕೆ ನಾನು ಲೈನಿಂಗ್ ಹಾಕಲ್ಲ, ಹಂಗೆ ಹೊಲಿತೀನಿ. ಲೈನಿಂಗ್ ಹಾಕಿಲ್ದಂಗ ಹೊಲಿತೀನಿ. ಆಯ್ತು, ಹೊಲಿ. ಲೈನಿಂಗ್ ಹಾಕಿಲ್ಲ ಅಂದ್ರ ಚಲೋ ಬರ್ತದ. ಚಲೋ ಬರ್ತದ. ಸರಿ ಆಯ್ತು, ನೋಡಿ. ಇದನ್ನ ಇವಾಗ ನಾವು 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಳ್ರಿ. ನೋಡಿ, ಈ ತರ ಯಾವ ತರ? ಈ ತರ ಅಂತ ಇದನ್ನ ಕಟ್ ಮಾಡ್ಕೊಂಡ್ರೆ 4 ಲೇಯರ್ ಆತದ. ಅದನ್ನ ಕಟ್ ಮಾಡ್ಕೊಂಡಿಲ್ಲ, ಆಮೇಲೆ ಕಟ್ ಮಾಡ್ಕೊತೀನಿ ಇವಾಗ. ಇಲ್ಲಿ ನೋಡ್ರಿ, ಇಲ್ಲಿ 4 ಲೇಯರ್, 1 2 3 4 ಗೊತ್ತಾಯ್ತಾ? ಗೊತ್ತಾಯ್ತಾ? ಈ ಕ್ಯಾಮ್ರಾ ಚಲೋ ಇಟ್ಟಿದ್ದಿಲ್ಲ, ಚಲೋ ಹೊತ್ನಾಗ ಫಿಕ್ಸ್ ಮಾಡಿ. ನೋಡ್ರಿ, ಈ ತರ ಹಾಕಬೇಕು ಫ್ಯಾಬ್ರಿಕ್ ನ. ಆಯ್ತ್ರಿ, ಚಲೋ ಹೊತ್ನಾಗಿ ಆ ಕಡೆ ಈ ಕಡೆ. ಆಯ್ತ್ರಿ, ಮಾರ್ಕ್ ಮಾಡ್ರಿ. ಮಾಡ್ತೀನಿ ನೋಡ್ರಿ. ಓಕೆ ರೀ. ಮೊದಲು ಬಂದಿಗೆಶಿಂದ ಪ್ಯಾಂಟ್ ನ ಉದ್ದ ಎಷ್ಟಾದಂತ ನೋಡ್ಕೋಬೇಕ್ರಿ. ಓಕೆ ರೀ. ಪ್ಯಾಂಟ್ ನ ಉದ್ದ 38. ಅದಕ್ಕೆ 2 ಇಂಚು ಸೇರ್ಸ್ಬೇಕು. ಇಲ್ಲಿ ಹೊಲಿಬೇಕಲ್ಲ, ಅದ್ರ ಸಲಂದಾಗೆ 2 ಇಂಚು ಸೇರ್ಸ್ಬೇಕು. ಆಯ್ತ್ರಿ. ಇದು ಆಯ್ತ್ರಿ. ಆಯ್ತು. 2 ಇಂಚು ಸೇರ್ಸಿದ್ರ ಇಲ್ಲಿ ಎಷ್ಟಾಗ್ತದ? 40 ರೀ. 40 ಆದ್ ನೋಡ್ರಿ. ಆಯ್ತು, ಗೊತ್ತಾಯ್ತು ಬಿಡ್ರಿ. ಮುಂದಕ್ಕೆ ಕೇಳ್ರಿ. 40 ಆದ ಇರ್ಲಕ್ಕ ಅಷ್ಟೇ. ಹೊಲಿಯೋ ಟೈಮಿಗೆ ಓದ್ತದ, ಮಾರ್ಕ್ ಹಾಕಿದ್ರು ಇಷ್ಟ. ನೆಕ್ಸ್ಟ್ ಇಲ್ಲಿ ಇದು ಶೇಪ್, ಅದು ಅದ್ರ ಸೊಂಟ ಅಲ್ಲ, ಸೊಂಟದ ಕೆಳಭಾಗ ಅದು ಆ ಕಡೆ. ಇದು ರೌಂಡ್ ಶೇಪ್ನಾಗ ಹಾಕಬೇಕ್ರಿ. ಇಲ್ಲಿ ಫಸ್ಟ್ ಬಂದಿಗೆಚಿಂದ 7 ಇಂಚು 7.5 ಇಂಚು ತಗೋಬೇಕ್ರಿ. ಇಲ್ಲಿ ಉದ್ದ ಎಷ್ಟು ಇರ್ತದ ಅಷ್ಟು ಚಲೋ ಇರ್ತದ ಪ್ಯಾಂಟ್. ನಾನಿಲ್ಲಿ 7 ಇಂಚ್ ತಗೊಳಕ್ ಕುಂತೀನಿ. ಈ ಕಡೆಯಿಂದ 3 ಇಂಚ್ ತಗೋಬೇಕ್ರಿ. ನೋಡ್ರಿ, ಹಿಂಗೆ ಸ್ಟ್ರೈಟ್ ಆಗಿ ಈ ಕಡೆಗೊಂದು ಲೈನ್, ಈ ಕಡೆಗೊಂದು ಲೈನ್ ಹಾಕಿಲ್ಲಮ್ಮ. ಇವಾಗ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಲಮ್ಮ. ಬಟ್ಟಿ ಜರಗ್ಲಾಕ್ ಕುಂತದ. ಈ ತರ ಒಂದು ಸ್ಟ್ರೈಟ್ ಲೈನ್, ಈ ಕಡೆಗೂ ಒಂದು ಸ್ಟ್ರೈಟ್ ಲೈನ್. ಅದ್ರ ಮ್ಯಾಗ ಹೊಂಟದಲ್ಲಿ ಫಾಸ್ಟ್ ಮಾಡ್ಬೇಕು ಮಾರ್ಕಿಂಗ್. ಅಂದ್ರ
ಅವ್ರಿಗೆ ನೋಡೋರಿಗೆ ಈಸಿಯಾಗಿ ಗೊತ್ತಾಗ್ಬೇಕು. ನೆಕ್ಸ್ಟ್ ಇಲ್ಲಿ ಒಂದು ರೌಂಡ್ ಶೇಪ್ ಹಾಕೊಳ್ಳಂಬರಿ, ಅದೇ ಇಂಚ್ ಲೆಕ್ಕ ಇಲ್ಲ, ಅಷ್ಟೇ ಒಂದ್ ಸ್ವಲ್ಪ ರೌಂಡ್ ಶೇಪ್ ನಾಗ ಸುಮ್ಮನೆ ಒಂದು ಅಂದಾಜಿನಾಗ ಅಂದಾಜ್ನಾಗ ರೌಂಡ್ ಶೇಪ್ ನಾಗ ಹಾಕಬೇಕ್ರಿ. ನೆಕ್ಸ್ಟ್ ಬಂದು ಬಾಟಮ್, ಇಲ್ಲಿ 2 ಇಂಚ್ ತಗೊಂಡಿರ್ತೀವಲ್ಲ, 2 ಇಂಚಿಗೆ ಮಾರ್ಕ್ ಹಾಕೊಳ್ಳಮ್ಮ, 1 ಇಂಚ್ ಡಿವೈಡ್ ಮಾಡಮ್ಮ, ಇಲ್ಲಿಗೆ 1 ಇಂಚ್ ಇಲ್ಲಿಗೆ 1 ಇಂಚ್ ಅಲ್ಲ ನೋಡ್ರಿ. ಇದು 2 ಇಂಚದ್ ಇರ್ತದಲ್ಲ, ಅದಕ್ಕೆ 7 ಇಂಚ್ ತಗೋಬೇಕ್ರಿ. ಈ 7 ಇಂಚ್ ಮತ್ತೆ ಇನ್ನೊಂದು ಮಾರ್ಕ್ ಇರ್ತದಲ್ಲ, ಅದಕ್ಕೆ 8 ಇಂಚ್ ತಗೋಬೇಕ್ರಿ. ಅದು ಇನ್ನೊಂದು 8 ಇಂಚ್ ಇದೆ ಅನ್ನೋದು, ಅದು ಹಿಂಗ್ ಫೋಲ್ಡ್ ಮಾಡಿ ಹೊಲಿತೀವಲ್ಲ, ಸರಿ ಆಯ್ತು. ಅದ್ರ ಸಲಿಂದಾಗಿ ನೆಕ್ಸ್ಟ್ ಇದಕ್ಕೆ ಹಿಂಗ್ ಲೈನ್ ಹಾಕಳಮ್ಮ, ಹಿಂಗ ಇದಕ್ಕೆ ಹಿಂಗ್ ಲೈನ್ ಹಾಕಳಮ್ಮ ನೋಡ್ರಿ. ಈ ತರ ಹಿಂಗ್ ಹಿಂಗ ಇಷ್ಟು ನೋಡ್ರಿ, ಇಷ್ಟು ಹಾಕೊಳ್ಳೋದು. ನೆಕ್ಸ್ಟ್ ಈ ರೌಂಡ್ ಶೇಪ್ ಕೊಟ್ಟಿರ್ತೀಯಲ್ಲ, ಇಲ್ಲಿಂದ ಈ ಪಾಯಿಂಟ್ ಸೇರ್ಸ್ಬೇಕು ಹಿಂಗ ಕ್ರಾಸ್ ಆಗಿ ಚಲತ್ನಾಗಿ ನೋಡ್ರಿ. ಇಡ್ಕೆ ಚಲೋ ಇಟ್ಕೆ ಇಷ್ಟೇ ನೋಡ್ರಿ. ಸ್ವಲ್ಪ ಬಟ್ಟಿ ಜಾರ್ತದ ಜಾರ್ತದ, ಮತ್ತೆ ಎಲ್ಲ ಟೈಮ್ ಜಾರಲ್ಲ, ಒಳ್ಳೆ ಟೈಮಿಗೆ ಅಷ್ಟೊಂದೇನು ಜಾರಲ್ಲ, ಇದು ಅಷ್ಟೊಂದೇನು ಕಷ್ಟ ಇರಲ್ಲ. ಇವಾಗ ಇಲ್ಲಿಂದ ಹಿಂಗ್ ಕಟ್ ಮಾಡ್ಕೊಳಮ್ರಿ, ಈ ರೌಂಡ್ ಶೇಪ್ ಹಿಂಗ್ ಕಟ್ ಮಾಡ್ಕೊಬಿಡಮ್ ಅಷ್ಟೇ. ಆಯ್ತು, ಕಟ್ ಮಾಡ್ಕೊತೀನಿ ನೋಡ್ರಿ. ಈ ಶೇಪ್ ಹೆಂಗದ ಹಂಗೆ ಕಟ್ ಮಾಡ್ಕೇರಿ. ಓಕೆ ರೀ, ಇಟ್ಕೋಬೇಕೇನ್ರಿ? ಇಲ್ಲಿ ಇಟ್ಕೇರಿ ಸಾಕು. ಥ್ಯಾಂಕ್ಸ್ ರೀ. ಐತ್ರಿ, ಎಳಿಬೇಡ ನೀ. ನಾ ಎಡಿಲಾಗೇನು, ಸುಮ್ಮನೆ ಹಿಡ್ಕೊಂಡಿನಿ ನೋಡ್ರಿ. ಈ ತರ ಅಲ್ಲಿ ಲೈನ್ ಹಾಕೊಂಡಿರ್ತೀವಲ್ಲ, ಅದ್ರ ಮ್ಯಾಗ ಹಂಗೆ ಕಟ್ ಮಾಡ್ಕೊಂಡು ಹೋಗ್ರಿ. ಆಯ್ತ್ರಿ. ನೆಕ್ಸ್ಟ್ ಅದು ಹಂಗೆ ರೌಂಡ್ ಶೇಪ್ನ ಕಟ್ ಮಾಡ್ಕೊಬಿಡನ್ರಿ. ಆಯ್ತ್ರಿ. ಅದು ಹಂಗೆ ಇರ್ಲಕ್ಕ. ಇಲ್ಲ ಹಿಂಗೆ ಇರ್ತದ್ರಿ, ನಾನು ಮೇನ್ ಮಾಡ್ಲತ್ ತಗೊಂಡು ನೋಡ್ರಿ. ಇದು ನೆಕ್ಸ್ಟ್ ಹಿಂಗ್ ರೌಂಡ್ ಶೇಪ್ನ ಕಟ್ ಮಾಡ್ಕೊಳ್ಳಮ್ಮ. ಮಾಡ್ಕ್ಯಾರ್ರಿ. ಆಯ್ತು, ಇಷ್ಟೇನ್ರಿ ಇದು ಮಾರ್ಕಿಂಗ್? ಇಷ್ಟೇ ರೀ. ಇನ್ನೊಂದಾದ ಏನು ಪಟ್ಟಿ ಪೀಸ್ ಒಂದು ಬಾಕ್ಸ್ ಅದೊಂದು ಕಟ್ ಮಾಡ್ಕೊಳ್ಳೋದು, ಅದೊಂದು ಈಸಿ ಅಷ್ಟೇ. ಪ್ಯಾಂಟ್ ಹೊಲಿಯೋದು ಈಸಿ ರೀ, ಕಷ್ಟ ಏನಿಲ್ಲ. ಒಂದ್ ಸ್ವಲ್ಪ ಪ್ಲೇಟ್ಸ್ ಇಡೋ ಟೈಮಿಗೆ ಅದೊಂದ್ ಸ್ವಲ್ಪ ಕಷ್ಟ ಆಗ್ತದ. ಹೌದ್ರಿ. ಮತ್ತೆ ನೀ ಪ್ಲೇಟ್ ಅಂದ್ರೆ 30 ಪ್ಲೇಟ್ ಅನ್ಕೋಬೇಡ. 30 ಪ್ಲೇಟ್ ಅಂದ್ರೆ ಇದು ಗಂಗಳ ಅನ್ಕೋಬೇಡ ನೀ. ಯಾಕ್ರಿ? ಅಂದ್ರೆ ಅಷ್ಟೊಂದು ದೊಡ್ಡ ಅನ್ಕೊಂಡ್ರಿ ನೋಡ್ರಿ. ಇದು ಹಿಂಗ್ ಬರ್ತದ, ಯಾವ್ದ್ರಿ? ಅದ ಹೆಂಗ್ ಬರ್ತದಂತ ತೋರಿಸ್ರಿ ನೋಡ್ರಿ. ಇದನ್ನೊಂದು ಸ್ವಲ್ಪ ಕಡೆಕ್ ಮಾಡ್ಕೊಳ್ಳಮ್ಮ, ಇದು ಸಪ್ರೇಟ್ ಮಾಡ್ಕೊಳ್ಳಮ್ಮ, ಅವಾಗ ಗೊತ್ತಾಗ್ತದೆ ಯಾವ್ದು ಹೆಂಗ್ ಬರ್ತದಂತ. ಅಲ್ಲ, ಸ್ಟಿಚಿಂಗ್ ಮಾಡಿದ್ಮೇಲೆ ಗೊತ್ತಾಗ್ತಲ್ರಿ? ಇವಾಗ ತೋರಿಸ್ತೇನೆ ಯಾವ ಥರ ಹಾಕ್ಯಣ್ಬೇಕಂತ. ನೋಡ್ರಿ. ಇದೊಂದು ಕಡಿ ಪ್ಯಾಂಟ್, ಅದೊಂದು ಕಾಲು ಇದೊಂದು ಕಾಲು, 2 ಕಾಲು ಕತ್ತರಿಸಿ ಬೇರೆ ಬೇರೆ ಕಡೆಗೆ ಇಟ್ಟಿದೆ. ನೋಡ್ರಿ. ಇಷ್ಟೇ ನೋಡ್ರಿ, ಸಿಂಪಲ್ ರೀ ಪ್ಯಾಂಟ್ ಹೊಲಿಯೋದು. ನೋಡ್ರಿ ಇಷ್ಟೇ ಅದಾವಲಿ. ಹಾ, ಅಷ್ಟು ದೊಡ್ಡದಾ? ನಿಲ್ಗಿ ಬರ್ತವೆ ಇನ್ನು, ಇಲ್ಲೆಲ್ಲ ನಿಲ್ಗಿ ಬರ್ತಾವಲ್ಲ. ನಾನು ನೋಡಮ್ಮ ಹೆಂಗಿರ್ತದ. ಇದು ಇಷ್ಟು ಸ್ಟಿಚ್ ಹಾಕಿ ಇಲ್ಲಿ ಒಂದು ಇದು ಬರ್ತದ್ರಿ, ಏನ್ರಿ ಪೀಸ್ ಬರ್ತದ, ಪಟ್ಟಿ ಪೀಸ್ ಹಚ್ಚಮ್. ಅದ ಹೆಂಗ್ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಅಲ್ಲೊಂದು ಪ್ಯಾಂಟ್ ಬಿದ್ದ್ರಿ, ಅದ್ರದ್ದು ಮಾರ್ಕಿಂಗ್ ಏನು? ಅಲ್ಲ, ಅದು ಅಳ್ತಿ ಪ್ಯಾಂಟ್. ಇವಾಗ ನೆಕ್ಸ್ಟ್ ಬಂದು ಇದು ಕಟ್ ಮಾಡ್ಕೊಂಡಿರ್ತೀವಲ್ರಿ, ಅದನ್ನ ಹಿಂಗ ಹಾಕ್ಯಾಳಮ್ಮ. ಸಪ್ರೇಟ್ ಆಗಿ ಇಟ್ಕೊಂತೀರ? ಸಪ್ರೇಟ್ ಆಗಿ ಇಟ್ಕೊಳ್ಳಲ್ಲ, ಅದು ಬಾಕ್ಸ್ ಟೈಪ್ನಾಗ ಅಂದಾಜ್ ಮ್ಯಾಗ ಕಟ್ ಮಾಡ್ಕೋಬೇಕು. ಹೆಂಗ್ರಿ? ಅವ್ರ ಸೊಂಟದ ಸೈಜ್ ಎಷ್ಟು ಇರ್ತದ ಅಂತ ನೋಡ್ಕೋಬೇಕ್ರಿ. ಅವ್ರವ್ರ ಸೊಂಟಕ್ಕೆ ಎಷ್ಟು ಇರ್ತದ ಅಂತ ನೋಡ್ಕೋಬೇಕು. ಇದು ಜಗ್ಗಿ ಜಾರ್ಲಾಕ್ ಕುಂತದ, ಅದಕ್ಕೆ. ಆಯ್ತ್ರಿ. ಇವಾಗ ಅವ್ರ ಸೊಂಟದ ಸೈಜ್ ಎಷ್ಟು ಇರ್ತದ ಅದ್ರಾಗ ಡಿವೈಡ್ ಮಾಡ್ಕೋಬೇಕ್ರಿ. ಅದು ಅವ್ರವ್ರ ಸೊಂಟದ ಸೈಜ್ ರೀ. ಇದು ಪಟ್ಟಿ ಪೀಸ್ ಜಾಸ್ತಿ ಸ್ವಲ್ಪ ಅದಲ್ಲ, ಅದಕ್ಕೆ ಫಸ್ಟ್ ಕಟ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು. ಏನ್ರಿ ಇವತ್ತು ಇಷ್ಟು ಚಲೋ ಕಾಣಾಗೈತ್ರಿ? ಸುಮ್ಮನಂಗೆ ಕೊಳ್ಳಾಗ ಏನೇನು ಹಾಕ್ಯಾನ್ರಿ ಇವತ್ತು? ಇಲ್ಲಿ 7 ಇಂಚ್ ಬರ್ತದ ನೋಡ್ರಿ. ಇಲ್ಲಿ ಕಾಣ್ಸಕ್ಕಂತದಿಲ್ಲ. ಇಲ್ಲ ಸಾರಿ, ನಾನು ನಿಮ್ಮ ಕಡೆಗೆ ಗಮನ ಕೊಟ್ಬಿಟ್ಟೆ. ಮಾರ್ಕ್ ಮಾಡೋ ಇಲ್ರಿ, ನಾನು ಕಣ್ಣು ಯಾಕ ನಿಮ್ಮ ಕಡೆಗೆ ಬಂತ್ರಿ?
ನೋಡ್ರಿ ಇಲ್ಲಿ ಎಲ್ಲಿ 7 ಇಂಚ್ ಬರ್ತದ ಅಲ್ಲಿ ತಗೊಳ್ರಿ. ನಿಮ್ಗೆ 7 ಇಂಚ್ ಬೇಕಂದ್ರೆ 7 ಇಂಚ್ ತಗೋಬಹುದು, 9 ಇಂಚ್ ಬೇಕಂದ್ರೆ 9 ಇಂಚ್ ತಗೋಬಹುದು. ಇಲ್ಲಿಗೆ 7 ಇಂಚ್ ಬರ್ತದ ಮತ್ತೆ ಇಲ್ಲಿಗೆ ಬರ್ತದ ನೋಡ್ರಿ. ಹಂಗೆ 7 ಇಂಚಿಗೆ ಲೈನ್ ಹಾಕಿ ತಗೊಮ್ಮ. ಅದು 7 ಇಂಚ್ ಯಾಕಂತ ಗೊತ್ತಾಗಲ್ರಿ. ಬೆಲ್ಟ್ ಪೀಸ್, ಪಟ್ಟಿ ಪೀಸ್ ಇದು. ಅದೇ ನಂತರ ಬಾಕ್ಸ್ ಮೇಲ್ಗಡೆ ಅದಕ್ಕೆ ಕೊಡ್ತಾರಲ್ಲ ಪಟ್ಟಿ ಪೀಸ್, ಅದ್ರ ನೋಡ್ರಿ. ಇನ್ನು ಎಕ್ಸ್ಟ್ರಾ ಇಲ್ಲ ಬಟ್ಟಿ. 9 ಇಂಚ್ ತಗೊಳಂದ್ರೆ ಇಷ್ಟೇ ಇತ್ತು, ಅದಕ್ಕೆ ಇಷ್ಟೇ ತಗೊಂಡಿದ್ದು ನಾನು. ನೋಡ್ರಿ ಇಷ್ಟೇ ನೋಡ್ರಿ. ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಮತ್ತೆ ಹೇಳ್ತೀನಿ ಇದು ಕಟ್ ಮಾಡ್ಕೊಂಡಿಲ್ಲ ಇನ್ನು. ಮಾಡ್ರಿ. ಇದನ್ನ ಈ ತರ ಕಟ್ ಮಾಡ್ಕೋಬೇಕು. ಇದನ್ನ ಓಪನ್ ಮಾಡ್ಕೊಳ್ಳಮ್ಮ. ಇದಿಷ್ಟು ಇಟ್ಕೆ, ಇಲ್ಲಿ ಇಷ್ಟು ಇಟ್ಕೆನಿ ಇಷ್ಟು ಇಟ್ಕೆ ನೋಡಿ ಸರ್ ಅಂತ ಹೋಯ್ತೀನಿ ಈಗ. ಅದು ಫೋಲ್ಡಿಂಗ್ ಆಗದಲ್ಲ, ಓಪನ್ ಮಾಡಕೊಂತೀನಿ. ಕೈ ತೆಗಿ ಬಿಡು. ಇವಾಗ ಇದೆಲ್ಲ ಆದ್ ನೋಡ್ರಿ. ಇದಿಷ್ಟೇ ಅಟ್ಯಾಚ್ ಮಾಡ್ಕೋಬೇಕ್ರಿ. ಇದು ಒಂದ್ ಸೈಡಿಗೆ ಬರ್ತದ, ಅದೊಂದ್ ಸೈಡಿಗೆ ಬರ್ತದ ನೋಡಿ. ಸುತ್ತ ಸೊಂಟ. ಸೊಂಟದ ಪಟ್ಟಿ ಇದು. ಈ ತರ ಅಟ್ಯಾಚ್ ಮಾಡ್ಕೋಬೇಕ್ರಿ. ಇವು ಇದು ಬಟ್ಟಿ ಪೀಸ್ ತೆಗಿ ಇರ್ಲಿಲ್ಲ, ಸ್ವಲ್ಪ ಕೊಟ್ಟಿದ್ರು ಅವರು. ಅದಕ್ಕೆ ಅದ್ರಾಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿನಿ. ಇದ್ರಾಗ ಇನ್ನೊಂದ್ ಸ್ವಲ್ಪ ಪೀಸ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕ್ರಿ. ಸಾಲಲ್ಲ ಅಂದ್ರ ನಿಮ್ದು ಇವಾಗ ಇದೇನು ಸೊಂಟದ ಸೈಜ್ ಎಷ್ಟ ಅದ ಅಷ್ಟು ನೋಡ್ಕೋಬೇಕು. ಅಲ್ಲ ಹೆಂಗ್ ತಗೋಬೇಕಲ್ಲ. ಸಣ್ಣದ ಪಟ್ಟಿ ಪೀಸ್ ದೊಡ್ಡದ ತಗೊಂಡ್ಬರ್ತಾರ. ಇರ್ಲಕ್ ಬಟ್ಟಿ ಪೀಸ್ ನಾ ಸಣ್ಣದೇ ತಂದಿನಿ ಅದ್ರ ಸಲಂದಾಗೆ. ಇವಾಗ ನಿಮ್ ಸೊಂಟದ ಸೈಜ್ ಎಷ್ಟ ಅದ ಅಷ್ಟನಾಗ ಸ್ಟಿಚಿಂಗ್ ಮಾಡಮ್ರಿ. ಸ್ಟಿಚಿಂಗ್ ಬರ್ರಿ. ನಾನು ಅದೆಲ್ಲ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಜಾಯಿಂಟ್ ಮಾಡಿದ್ನಿ. ಇವಾಗ ಇದು ಸೊಂಟ ಸೈಜ್ ಎಷ್ಟ ಅದ ಅದು ನೀವು ಅಷ್ಟು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದ್ರು ಬಿ ಏನು ಪರವಾಗಿಲ್ಲ, ಇದು ಲಾಡಿ ಅಲ್ಲ, ಏನು ತೊಂದರೆ ಆಗಲ್ಲ. ಇವಾಗ ನೆಕ್ಸ್ಟ್ ಬಂದಿಗೆಶಿಂದ ಇದು ಒಂದು ಕಾಲು ಇನ್ನೊಂದು ಕಾಲು ಅದು ಜಾಯಿಂಟ್ ಮಾಡ್ಬೇಕು. 2 ಕಾಲು ಆ ಕಡೆ ಒಂದು ಈ ಕಡೆ ಒಂದು ಆಗ್ಯದ, 2 ಕಾಲು ಜೋಡಿಸ್ಬೇಕು. ನೋಡ್ರಿ ಇದು ಒಂದ್ ಸೈಡ್, ಇದು ಇನ್ನೊಂದ್ ಸೈಡ್. ಇದು 2 ಅವಲ್ಲ ಹಿಂಗ ರೌಂಡ್ ಶೇಪು. ಇದಿಷ್ಟಕ್ಕೆ ಸ್ಟಿಚ್ ಹಾಕಬೇಕು ನೋಡ್ರಿ. ಸ್ಟಿಚ್ ಹಾಕೊಂಡೆ ಇಲ್ಲ ನಾನು ಹಾಕೊಂಡೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಒಂದ್ ಸೈಡ್ ಮಾತ್ರ ಹಾಕ್ಯಾಡ್ರಿ. ಈ ಕಡೆ ಹಾಕೊಂಡ್ ನೋಡ್ರಿ. ಈ ಒಂದ್ ಸೈಡ್ ಮಾತ್ರ ಹಾಕೇಬೇಕ್ರಿ. ಇದೊಂದ್ ಸೈಡ್ ನೋಡ್ರಿ, ಈ ತರ ಒಂದ್ ಸೈಡ್ ಮಾತ್ರ ಹಾಕೇಬೇಕು. ನೆಕ್ಸ್ಟ್ ಇದಕ್ಕ ಪಟ್ಟಿ ಪೀಸ್ ಇರ್ತದಲ್ರಿ, ಅದನ್ನ ಜಾಯಿಂಟ್ ಮಾಡ್ಬೇಕು. ಅದನ್ನ ಯಾವ ತರ ಜಾಯಿಂಟ್ ಮಾಡೋದ ಅಂತ ತೋರಿಸ್ತೀನಿ. ಎಷ್ಟು ದೊಡ್ಡದಲ್ಲ ಅದು? ಇಲ್ಲಿಗೆ ಬರ್ತಾವಪ್ಪ ಇನ್ನು. ಇದಾದಲ್ಲ ಇದ್ರ ಸೈಜ್ ಬರ್ತದ. ಅದು ಸೈಜ್ ಇದು ಎಷ್ಟು ಎಲ್ಲಿಗೆ ಆಗ್ತದಂತ ನೋಡ್ಬೇಕು ಫಸ್ಟ್. ಆಯ್ತಾ ಫಸ್ಟ್ ಒಲಿ ನೀನು ಅದು ನೋಡೋದ ಆಯ್ತು. ಇದು ಅಟ್ಯಾಚ್ ಮಾಡೋದು ಗೊತ್ತಾಗ್ಬೇಕಲ್ಲ ಯಾವ್ದದ್ದ. ಇದು ಈ ಸೆಂಟ್ರಾಗ ನಾವು ಹೊಲ್ಕೊಂಡಿರ್ತೀವಲ್ಲ, ಇದು ಈ ಕಡೆ ಈ ಸೆಂಟ್ರಾಗ ನಾವು ಒಂದು ಹೊಲಿಗೆ ಹಾಕೊಂಡಿರ್ತೀವಲ್ಲ, ಈ ಕಡೆಯಿಂದ ಈ ಕಡೆ 10.5 ಇಂಚ್, ಈ ಕಡೆಯಿಂದ ಈ ಕಡೆ 10.5 ಇಂಚ್ ಹಾಕೊಂಡ್ಗೇಶಿಂದ ಇದಿಷ್ಟು ಮಿಕ್ಕಿರ್ತದಲ್ಲ, ಇವಿಷ್ಟು ನೆರಿಗೆ ಹಿಡ್ಕೋಬೇಕು. 2 ಇಂಚ್ 2 ಇಂಚ್ ನೆರಿಗೆ ಹಿಡ್ಕೋಬೇಕು. ನಿಮಗ ಜಾಸ್ತಿ ನೆರಿಗೆ ಬೇಕಂದ್ರ ಇಲ್ಲಿ 10.5 ಇಂಚ್ ತಗೊಂಡಿರ್ತೀವಲ್ಲ, ಅಲ್ಲಿ ಮಾರ್ಕಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಿಮ್ಗ ಜಗ್ಗಿ ನಿಲಿಗೆ ಬೇಕಂದ್ರ ಅಲ್ಲ ಸಾರಿ, ನಿಮ್ಗ ಜಾಸ್ತಿ ನೆರಿಗೆ ಬೇಕಂದ್ರ ಇವಾಗ ನರಿಗೆ ಮಾಡಕೈತೆ, ಅದು ಬಟ್ಟಿ ಉಳಿದ್ರ ಮಾಡಕತ್ತದ. ಮತ್ತೆ ಜಾಸ್ತಿ ಬೇಕಂದ್ರ ಏನು ಅವ್ರದ್ದು ಜಾಸ್ತಿ ಇರ್ತದಲ್ಲ, ಅದ್ರ ಬಟ್ಟಿ ಜಾಸ್ತಿ ಇದ್ದಾಗ ಅವ್ರು ಮಾಡ್ಕೊಂತಾರ. ಮಾರ್ಕಿಂಗ್ ಕಡಿಮೆ ಹಾಕಬೇಕು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಆಯ್ತ್ರಿ. ನೀವ್ ಯಾಕ್ರಿ ಬಿಗ್ ಬಾಸ್ನಾಗ ರಕ್ಷಿತಾ ಆಡ್ದಂಗ ಆಡಕೈತಿರಿ? ನಿಮ್ಗೆ ಗೊತ್ತುಂಟಲ್ಲ. ಚಾಪಿಸ್ತಾ ಅಲ್ಲಿ ಇದ್ರ ಬಗ್ಲಾಗ ಆದ್ ನೋಡು, ಅಲ್ಲಿ ನಿಮ್ ಕಾಲ್ ಕೆಳಗ ಅಲ್ಲಿ ನೋಡಿ, ಕಾಲ್ ಕೆಳಗ ಹಾಕೊಂಡ್ ಕುಂತಿ ಮಾರ್ಕಿಂಗ್ ಚಾಪಿಸ್ ನೋಡ್ರಿ. 10.5 ಇಂಚ್ ಈ ಕಡೆಯಿಂದ, ಮತ್ತೆ ಈ ಕಡೆಯಿಂದ 10.5 ಇಂಚ್. ರಕ್ಷಿತ ನಂಗೆ ಬಿಗ್ ಬಾಸ್ನಾಗ ಒಳ್ಳೆ ಆಕೆಗೆ ಅಂದ್ರೆ ಏನೋ ಒಂದು ಪಾಯಿಂಟ್ ಹೇಳ್ಬೇಕಂತ ಹೊಂಟಿರ್ತಾಳೆ. ಅದು ಹೇಳ್ಬೇಕನ್ನೋಷ್ಟರಲ್ಲಿ ಒಂದು ಹೇಳ್ತಾಳೆ, ಅರ್ಧ ನುಂಗ್ತಾಳೆ. ಆಕೆ ಹೇಳೋದು ಕರೆಕ್ಟಾಗಿರ್ತದೆ. ಕೆಲವೊಂದು ಟೈಮ್ ಸುದೀಪ್ ಸಕ್ತವ
ಏನು ಹೇಳ್ತಾಳೆ ಈಕಿ ಅಂತ. ನಿನ್ನ ಏನು ಹೇಳ್ತೀನಿ ಅಂತ. ಹಾಂ ನೋಡ್ರಿ ಟ್ರಿಮ್ಮರ್ ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೊರಿ. ನಿಮ್ಗೆ ನೆರಿಗೆ ಎಷ್ಟು ಅಗಲ ಬೇಕಿರ್ತದ ಅಷ್ಟು ಅಗಲ ಮಾಡ್ಕೋಬೋದು. ನೆರಿಗೆ ಬಾಚಣಿಗೆ ಯೂಸ್ ಮಾಡ್ಕೋಬೋದಲ್ಲ ಹಂಗೆ ಮಾಡ್ಕೊಳಕ್ಕೆ. ಏನ ಬಾಚಣಿಗೆ ಯೂಸ್ ಮಾಡ್ಕೋಬೋದು. ಹೆಂಗೆ ಯೂಸ್ ಮಾಡ್ಕೊಳ್ಳಿ ಬಾಚಣಿಗೆ? ನನಗೇನು ಗೊತ್ತಾ? ಮತ್ತೆ ಯಾಕೆ ಹೇಳ್ತೀವಿ ಗೊತ್ತಿಲ್ಲ ಅಂದ್ರೆ? ಸುಮ್ಮನೆ ಹಂಗೆ ನಮ್ಮ ಕೆಲಸನ ಎಲ್ಲ ರೀಲ್ಸ್ನಾಗ ನೋಡಿಗೇಶನ್ ಬಾಚಣಿಗೆ ಯೂಸ್ ಮಾಡ್ಕೊಂತಿಲ್ಲ. ನಾವೆಲ್ಲ ನೋಡಿರ್ತೀವಿ, ಏನು ಹೇಳ್ತೀವಿ ನಿಮ್ಗೆ ಗೊತ್ತಿರ್ಬೇಕು. ನಾವು ಇದ್ರಾಗೆ ಯೂಸ್ ಮಾಡ್ಕೊತೀವಿ, ಅದಕ್ಕೆ ನಮ್ಗೆ ಇದೇ ಗೊತ್ತಾಗುತ್ತೆ. ನೋಡ್ರಿ ಈ ಥರ ನೆರಿಗೆ ಹಿಡ್ಕೊಂಡು ಹೋದ್ರೆ ಸಾಯ್ತು. ಆಯ್ತು, ನೆರಿಗೆ ಒಂದೇ ಒಂದು ಸ್ವಲ್ಪ ಅಷ್ಟೇ. ಆಮ್ಯಾಗ ಎಲ್ಲ ಈಸಿನೇ ಆದ ಪ್ಯಾಂಟ್. ಹಿಡ್ಕೊಂಡು ಆಯ್ತು ನೋಡ್ರಿ. ಈ ಥರ ನೆರಿಗೆ ಮುಂದೆ ಬರ್ತಾವ. ಇದು ನಿಮ್ಗೆ ಆ ಕಡೆ ಈ ಕಡೆ ದಂಡಿ ಕಾಣಕತ್ತಲ್ಲ. ಏನು ದಂಡಿ ದಂಡಿ ಕಾಣಕತ್ತಾವ ನೆರಿಗೆ. ಕಾಣಕುಂತವಲ್ಲ ನೋಡ್ರಿ. ಹಾಂ ಇಲ್ಲಿ ಕಾಣಕುಂತದಲ್ಲ ಈ ತರ. ನಿಮ್ಗೆ ಇಲ್ಲಿ ಹಿಂದೆ ಬಿ ಬೇಕಂದ್ರ ಹಿಂದೆ ಬಿ ಹಿಡ್ಕೋಬಹುದು. ಒಂದು ನೆರಿಗೆ ಇಲ್ಲಂದ್ರ 2 ನೆರಿಗೆ ಹಿಡ್ಕೋಬಹುದು ಅಷ್ಟೇ. ಹಿಂದೆ ಬೇಕಂದ್ರ, ಇಲ್ಲಂದ್ರ ಇಲ್ಲ ಅಷ್ಟೇ. ಆಯ್ತು ರೀ. ಇವಾಗ ಇದಕ್ಕೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಪಟ್ಟಿ ಪೀಸ್ ರೀ. ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇದಕ್ಕೆ. ಮಡಿಕೇರಿ ನೋಡ್ರಿ ಈ ತರ. ಹಂಗೆ ಒಂದು ಹಾಡು ಹೇಳ್ರಿ, ಯಾವ್ದನ್ನೊಂದು ಹಾಡು ಹಾಡ್ಕಂತ ಮಾಡ್ರಿ. ನನಗೆ ಸ್ವಲ್ಪ ಬೇಜಾರಾಗ್ಲಕತ್ತು. ಯಾವ ಹಾಡು ಅಂತ ಹೇಳು. ಆಯ್ತಾ, ಯಾವುದೋ ಒಂದು ಹಾಡ್ರಿ ನಿಮ್ಗೆ ಇಷ್ಟ ಆಗಿದ್ದು. ನಿನ್ಗೆ ಇಷ್ಟ ಆಗಿದ್ದ ಹೇಳ, ಅದು ನಾನು ಆಡ್ತೀನಿ. ನನಗೆ ನಂಗೆ ನೀ ಯಾವ್ದು ಹೇಳ್ತಿ ಅದು ಆಡ್ತೀನಿ. ಅದನ್ನೊಂದು ಹಾಡವ. ಜಗವೇ ನೀನು ಗೆಳೆಯನೇ, ಅಪ್ಪ ನನ್ನ ಜೀವದ ಒಡೆಯನೇ, ಉಸಿರೇ ನೀನು ಗೆಳೆಯನೇ. ಮತ್ತೆ ಆಮೇಲೆ ಮುಂದಕ್ಕೆ ಏನೋದದು ರಿಲ್ಯಾಕ್ಸ್ 360 ಡಿಗ್ರಿ ಲವ್ ಹೋಯ್ತು ಆ ಕಡೆ. ನನ್ನನ್ನು ನಡೆಸೋ ರಾಜನೇ. ನಾ ರಾಜ ಅಲ್ಲವ, ನಾನು ಬಡವ ಇದ್ದೀನಿ. ನನ್ನ ಪಾಲಿಗೆ ನೀ ರಾಜ. ಹಂಗೇನಿಲ್ಲ ನೋಡ್ರಿ ಈ ತರ ಅಟ್ಯಾಚ್ ಮಾಡ್ಕೊಳ್ಳೋಣ ಇದನ್ನ. ಆಮ್ಯಾಗ ಇದು ಇನ್ನೊಂದು, ಇದು ಬಿ ಉಲ್ಟಾ ಇರ್ಬೇಕು, ಇದು ಬಿ ಉಲ್ಟಾ ಇರ್ಬೇಕು. ಆಮ್ಯಾಗ 2 ಬಿ ಸೀದಾ ಆತಾವ. ನೀವು ಆಮ್ಯಾಗ 2 ಬಿ ಸೀದಾ ಹಾಕೊಂಡು ಹೊಲಿಯಂಗಿರಿ. ಆಯ್ತು ನೋಡ್ರಿ ಈ ತರ ಹೊಲಿಗೆ ಅಟ್ಯಾಚ್ ಮಾಡ್ಕೊಂಡು ಮುಗೀತು. ಮುಗ್ದಿಲ್ಲ ಇನ್ನ ಆದ. ಅಂದ್ರೆ ಬಾಗಿಲಿಗೆ ಹಾಕ ಪರದ ಹೊಲ್ದಳ. ಇಲ್ಲ ರೀ, ಹೇಳ್ರಿ. ನೋಡ್ರಿ ಇವಾಗ ಇದಾದಲ್ಲ, ಈ ಸೈಡ್ ದಂಡಿಗೆ ಇದನ್ನ ಫೋಲ್ಡ್ ಮಾಡ್ಕೊಂಡು ಹೊಲಿಯಮ್. ಇವಾಗ ಅದು ಅಟ್ಯಾಚ್ ಮಾಡಿ ಆದ್ಮ್ಯಾಗ ಫೋಲ್ಡ್ ಮಾಡ್ಕೊಂಡು ಈ ತರ ಹೊಲಿಯೋದ್ ನೋಡ್ರಿ. ಇಷ್ಟೇ ಫೋಲ್ಡ್, ಒಂದು ಅರ್ಧ ಇಂಚ್ ಆಗಿ ಫೋಲ್ಡ್ ಮಾಡ್ಕೊಂಡು ಹೊಲಿಯೋದ್ರಿ. 2 ಸೈಡಿಗೆ ಹೊಲ್ಕೋಬೇಕ್ರಿ. ಅದು ಹೊಲ್ಕೊಂಡು ಆದ್ಮ್ಯಾಗ 2 ಬಿ ಹಿಂಗ ಫೋಲ್ಡ್ ಮಾಡ್ಕೊಂಡು ಉಲ್ಟಾ ಆಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕ್ರಿ. ಸ್ಟಿಚ್ ಹಾಕಬೇಕ್ರಿ. ಇಲ್ಲೊಂದು ಸ್ವಲ್ಪ ಬಿಟ್ಟಿಗೆಶಿಂದ ಇಲ್ಲಿ ಇರ್ತದಲ್ಲ ಇಷ್ಟು ಬಿಡ್ಬೇಕ್ರಿ. 1 ಇಂಚ್ ಹಂಗ ಬಿಡ್ಬೇಕ್ರಿ. ಇಲ್ಲಿ ಮಧ್ಯದಾಗ ಬಿಡ್ಬೇಕು. ಇಲ್ಲಿ ಇಷ್ಟು ಫೋಲ್ಡ್ ಮಾಡಿರ್ತೀವಲ್ಲ ನಾವು, ಇದು ಹೊಲಿಯಕ ಲಾಡಿ ಏರ್ಸಕ ಇಷ್ಟು ಫೋಲ್ಡ್ ಲಾಡಿ ಏರ್ಸದ. ಇಲ್ಲಿ ಇಲ್ಲೊಂದ್ ಸ್ವಲ್ಪ ಮ್ಯಾಗ ಅರ್ಧ ಇಂಚ್ ಹೊಲಿಗೆ ಹಾಕೊಂಡು 1 ಇಂಚ್ ಇಷ್ಟು ಬಿಡ್ಬೇಕ್ರಿ. ಇಲ್ಲಿ ಇಷ್ಟು ಫೋಲ್ಡ್ ಮಾಡ್ಕೊಂಡಾಗ ಅವಾಗ ಚಲೋ ಕಾಣ್ತದ. ಅದಾದ್ಮ್ಯಾಗ ಇದು ಪೂರ್ತಿ ಇದು ಹೊಲಿಗೆ ಹಾಕಬೇಕ್ರಿ. ಹೆಂಗದ ಹಂಗೆ ಹೊಲಿಗೆ ಹಾಕಬೇಕ್ರಿ. ಓಕೆ. ಈಗ ಅದು ಸ್ಟಿಚ್ ಮಾಡ್ತೀರೇನ್ರಿ? ಮಾಡ್ರಿ. ಇವಾಗ ಇದನ್ನ ಸ್ಟಿಚ್ ಹಾಕೊಂಡ್ಮ್ಯಾಗ ನಾವ್ ಇದು ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡಿರ್ತೀವಲ್ರಿ, ಇದಾದಲ್ಲ ಇದು ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡಿರ್ತೀವಲ್ಲ, ಇದನ್ನ ಹಿಂಗ್ ಮಾಡಿಗೇಶಿಂದ ಆ ಕಡೆದು ಆ ಕಡೆಗೆ ಈ ಕಡೆದು ಈ ಕಡೆಗೆ ಮಾಡಿ ಇಲ್ಲೊಂದು ಸ್ಟಿಚ್ ಹಾಕ್ಬೇಕ್ರಿ ಇಲ್ಲಿಂದ. ಇವಾಗ ಅದು ಹಾಕ್ತೀನಿ. ನೀವು ಏನು ಮಾಡಕತ್ತೀರ ಅಂತ ಅರ್ಥ ಆಗಲ್ಲ ಇದ್ರ ನನಗೆ. ಅರ್ಥ ಆಗ್ಬಾರ್ದು. ಯಾಕ್ರಿ? ಅದು ಒಲೆಯವ್ರಿಗೆ ಅರ್ಥ ಆದ್ರೆ ಸಾಕು. ಹಂಗಂದ್ರೆ ಐತ್ರಿ. ಹೇಳ್ರಿ. ನಿಮಗೆ ಬೇಕಂದ್ರ ನನಗೆ ಬೇಡ್ರಿ, ಅದು ನೀವೇ ಹಾಕ್ಯಾರ್ರಿ. ನಿನಗಲ್ಲ ಅವ್ರಿಗೆ. ನಿಮಗೆ ಬೇಕಂದ್ರ ಇನ್ನೊಂದು ಈ ಕಡೆ ಸ್ಟಿಚ್ ಈ ಕಡೆ ಸ್ಟಿಚ್ ಹಾಕ್ಯಬಹುದ್ರಿ. ಇವಾಗ ನೆಕ್ಸ್ಟ್ ಇದನ್ನ ಹೊಲ್ಯಮ್, ಬೆಲ್ಟ್ ಪಟ್ಟಿ ಹೊಲ್ಯಮ್. ಇದಿರ್ತದಲ್ಲ ಈ ಮ್ಯಾಗಿಂದ ಫಸ್ಟ್ ಇಷ್ಟು ಫೋಲ್ಡ್ ಮಾಡ್ಕೊಳಮ್, ಒಂದು ಅರ್ಧ ಇಂಚ್ ಅಷ್ಟುನಾಗ ಫೋಲ್ಡ್ ಮಾಡ್ಕೊಳಮ್.
ಆಮ್ಯಾಕ ಈ ಭಾಗ ಇರ್ತದಲ್ಲ ಹ್ಮ್. ಅದಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ಇಷ್ಟ. ಅದ್ರ ಹೆಸರುಗಳು ಹೇಳಿದ್ರೆ ಗೊತ್ತಾತ್ರಿ ನೀವು. ಇದು ಫೋಲ್ಡ್ ಮಾಡ್ಕ್ಯಾರಿ, ಇದು ಹೊಲಿರಿ. ಪೀಸ್ ಇದು ನಾವು ಐತ್ರಿ, ಹೊಡಿಬೇಡ್ರಿ, ಹೊಲಿರಿ. ಕಟ್ ಮಾಡ್ಕೊತೀನಿ ಒಂದ್ಸಲ. ಹಾಂ ಅದು ಗುಂಜು ಗುಂಜು ಬಂದದ ಮ್ಯಾಗ ಅದಕ್ಕೆ. ಹಾಂ ನೋಡ್ರಿ ನಿಮ್ಗೆ ವಿಡಿಯೋಗೆ ಯಾರ ಕಮೆಂಟ್ ಮಾಡಿದ್ರಿ ಏನಂತ? ನೀವು ಮುಂದೆ ಒಂದು ಬಿಗ್ ಬಾಸ್ನಾಗ ಓದ್ತಿರಂತ. ಹಾ ಹ್ಞೂ ಅವ್ರು ಬಾಯಿ ಪುಣ್ಯಲೇಶಿಂದ ಹೋದ್ರ ಖುಷಿ. ಹಾ. ನಾನಲ್ಲ, ನೀವ್ ಹೋಗ್ಬೇಕು. ನಾನೇ ಯಾಕ್ರಿ? ನೀವ್ ಹೋಗೋದು ಆಸೆ ನನಗ. ಬ್ಯಾಡ್ರಿ. ನಾವು ಹೋದ್ರಲ್ಲಿ ಏನ್ ಆಟ ಆಡ್ತೀನಿ ಏನಿಲ್ಲ. ನೀವ್ ಹೋದ್ರ ಆಟ ಆಡ್ತೀವಿ. ನಾನಾ? ನಾನು ಅಲ್ಲಿ ಹೋದ್ರ ನನಗಿನ್ನ ಸ್ಟ್ರಾಂಗ್ ಇರೋರು ಬಿ ಇರ್ತಾರ. ನಾವ್ ಹೋದ್ರ ಬಿ ಇದ್ ಮಾಡಕ್ ಆಗಲ್ಲ. ಅಲ್ಲೇನು ಜಗಳ ಆಡಕ್ಕೆ ಓದ್ತಿ? ಜಗಳಾಡಕ್ ಹೋಗ್ಬೇಕೇನ? ಇಲ್ಲೇ ಜಗಳ ಆಡ್ತೀನಿ ನೀನು ಕೂಡನೆ. ಯಾವ ಬೇಡ, ಜಗಳಾಡಕ್ ಅಲ್ಲಿಗೆ ಬೇಡ 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 ಬೇಡ. ನೀನು ಕೂಡ ಜಗಳ ಆಡೋ ಶಕ್ತಿ ನನಗಿಲ್ಲ. ವಾ, ಮತ್ತೆ ಯಾರು ಜಗಳ ಆಡ್ತಾರ? ಹ್ಞೂ ಜಗಳ ಯಾರು ಆಡ್ತಾರ? ಬೇಡವಾ? ನೋಡ್ರಿ, ಈ ತರ ಫೋಲ್ಡ್ ಮಾಡ್ಕೊಂಡು ಹೊಲಿಕಬೇಕ್ರಿ. ಹಾಂ ಹೊಲಿಕೇರಿ. ಇದ್ ನೋಡ್ರಿ, ಇದು ಫ್ಯೂಸಿಂಗ್. ಇದು 1 ಇಂಚಿನಾಗ ಕಟ್ ಮಾಡ್ಕೊಂಡೇನೆ. ಇವಾಗ ಇದು ಬಾಟಮ್ ಹೊಲಿಯಕ್ ಕುಂತೀನಿ. ಇದು ಶೇಪ್ ಹಾಕೊಂಡು ಕಾಣಿಸಕುಂತದಿಲ್ಲ. ನೀವು ಇಲ್ಲಿಗೆ ಬಂದಿ ಕಾಣಿಸಕತ್ರಿ. ಇದು ನೋಡ್ರಿ, ಇದು ಲಾಡ್ರಿ. ಇದು ಇದಕ್ಕೆ ಲಡ್ಡು ಅಂತಾರೆ. ಇದು ನಮ್ಮ ಅವಾಗ ನನಗೆ ತಂದು ಕೊಟ್ಟಾಳ. ಇದು ನಿಮ್ಗೆ ಕೊಡೋದಿಲ್ಲ. ಮತ್ ನನ್ಗೆ ಕೊಡಲ್ಲ ಅಂತಲ್ಲ. ನನಗ್ ಕೊಡಲ್ಲ ಅಂದಲ್ಲ. ಇಲ್ಲ ಇಲ್ಲ ಕೋತಿ ಇದ್ದಂಗಂದೆ ಬಂದಂದ್ ಕೋತಿ. ನಿನಗಿಷ್ಟೇ ಆಯ್ತು, ನನಗಿದಿಷ್ಟು. ನಮ್ಮ ತಂದೆ ಹಾಕಿತ್ತಂದ ಹೇಳು. ಇಬ್ಬರು ತಿನ್ರಪ್ಪ, ಇಬ್ಬರು ಹಂಚಿ. ತಗಾಯ್ತು, ತಗ ಇಷ್ಟೇ. ಸಾಕ ಹಾಕ್ತೀನಿ. ತಗ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಬೇಡ ಅಂದ್ರೆ ಬಿಡು, ತಿಂತೀನಿ. ನಮ್ಮ ಕಡೆಗೆ ಲಡ್ಡು ನಮ್ಮಂಗೆ ಇರ್ತದ. ಅಂತ ಲಡ್ಡು ಅಷ್ಟು ನೋಡಿಲ್ಲ ನಾವು. ನಮ್ ಕಡೆ ಬೂಂದಿ ಇರ್ತದ, ಈ ಕಡೆ ಲಾಡು ಇರ್ತದ. ಆಯ್ತು, ನೀವು ಪ್ಯಾಂಟ್ ಹೊಲಿಯೋದು ಬಿಟ್ಟು ಏನು ಮಾಡಕತ್ತೀರಿ? ಲಡ್ಡು ತಿನ್ನಕ್ ಕುಂತೀವಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ತಾರ. ಕೋತಿಗೆ ಅದು ಇದು ಕೊಟ್ಟಂಗ ಇದೆ. ನೋಡ್ರಿ, ಇವಾಗ ಇದು ಫ್ಯೂಸಿಂಗ್. ಈ ಶೇಪ್ ಇರ್ತದಲ್ಲ, ಈ ಶೇಪ್ ನ ಇಷ್ಟು ಫೋಲ್ಡ್ ಇರ್ರಿ, ಕಾಣಲಾಗ್ಯದ. ಐಸ್ ತಿನ್ರಿ ಐಸ್ ಅದ್ಗ ಬೇಡ. ಇಷ್ಟು ಇಟ್ಕೊಂಡು 1 ಇಂಚಿನಾಗ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದು ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕ್ರಿ. ಇವಾಗ ಇದಕ್ಕ 4 ಸ್ಟಿಚ್ ಹಾಕ್ಬೇಕ್ರಿ. ಪಕ್ಕ 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 ಹಾಕ್ಬೇಕ್ರಿ. ಇವಾಗ ಫಸ್ಟ್ ಇಲ್ಲಿ ಹೆಂಗ ಹಾಕ್ಬೇಕ? ಪಕ್ಕ ಪಕ್ಕ. ಇದು ಹೆಂಗಾಯ್ತು ಗೊತ್ತೇನ? ಪಕ್ಕ 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 ಪಕ್ಕ. ಹಂಗ ಇದು ಪುಷ್ಪ. ಪುಷ್ಪದಲ್ಲಿ ಎಲ್ಲ ಅರ್ಜುನ್ ಹೇಳ್ತಾನಲ್ಲ, ಏನಂತ? ರಪ್ಪ 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 ಅಂತ లాస్ట్ డైలాగ్ ನೋಡಿಲ್ಲಪ್ಪ. ఆ బిడ్డ మీద ఒక్క గేట పడినా ఓ తెలుగునాಗ ಹೇಳಕುಂತೇನ್ ನೀನು? ರಪ್ಪ 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 ನರಕತ. ಯಾರ ಬಂದ್ರ ಹಂಗ ಹಾಡು ಹೇಳ್ಬೇಕ ನೋಡೋ ಸಬ್ಸ್ಕ್ರೈಬರ್ಗೆ ಬೇಜಾರಾಗಬಾರ್ದು. ನೀ ಹಾಡು ಹೇಳು ಮತ್ತೆ ಅವಾಗ್ಲಿಂದ ನನಗೆ ಹೇಳಕುಂತೇಳ. ನಾನಾ? ನಾನಿರುವುದೇ ನಿಮಗಾಗಿ, ನಾವಿರುವುದೇ ನಿಮಗಾಗಿ, ನೀವಿರುವುರಿ ನಮಗಾಗಿ. ಕಣ್ಣೀರೇ ಕೇಟು ಯಾರು ಹಾಕಕತ್ತಾರ ಕಣ್ಣೀರು? ನೀನೇ ಹಾಕಕುಂತಿ ಕ್ಯಾಮ್ರಾ ಹಿಡ್ಕೊಳಕ. ಇಲ್ಲ ಕರೆ ಹೇಳಿ. ಇಲ್ಲ ಇಲ್ಲ ಹೇಳ. ಬಿಸಿ ನೀರೇ ಕೇಟು ಸ್ನಾನ ಮಾಡಕ್ಕೆ ನಾ ಕುಡಿಲಾಕ ಅನ್ಕೊಂಡಿದ್ದೆ. ಕುಡಿಲಾಕ ಅನ್ಕೊಂಡಿದ್ದೆ. ಆಯ್ತು, ನಮ್ಮೂರ್ ಉತ್ತರ ಕರ್ನಾಟಕ ಸಾಂಗ್ ಹಾಡ್. ನೀವು ಇವಾಗ ಯಾವ್ದು? ಉತ್ತರ ಕರ್ನಾಟಕ ಯಾವ್ದಾದ್ರ ಹಾಡು. ನೀರು ನಾನು ನಿನ್ನ ಪಕ್ಕದಾಗ ಒಂದು ಕುರ್ಚಿ ಹಾಕಂತೀನಿ. ಹಾಕಂತೀನಿ ಹಾಕೊಂಡಿಗೆ ಸಾಂಗ್ ಹಾಡೋದು. ಅದು ಒಲೆದೆಲ್ಲ ಆಗಿರೋದು ನೋಡ್ರಿ. ಇಲ್ಲ ಇನ್ನೊಂದ್ ಸ್ವಲ್ಪ ನೋಡ್ರಿ, ಇದ್ರ ಪಕ್ಕ ಇನ್ನೊಂದು ಹಾಕುಂತೀನಿ. ನಾನು ಲಾಡು ತಿಂತೀನಿ. ಅಲ್ಲೋಡ್ಗ ನಿಮ್ಮತ್ತಿ ನಮ್ಮತ್ತಿ ನೋಡು ಹೆಂಗ್ ಜೋಡಿ ಮ್ಯಾಗ ಬರ್ಲಾಕುಂತಾರ. ನಮ್ಮವ್ವ ನಿಮ್ಮವ್ವ. ಹೇಳ. ಉತ್ತರ ಕರ್ನಾಟಕ ಸಾಂಗ್ ನಿಮ್ಮ ದೊಡ್ಡ ಸಾಹೇಬನ್ ತರ ಕುಂತು ಬಿಟ್ಟಿ ಚೇರ್ ಹಾಕಿಂಡು.
ಒಂದು ಡೈಲಾಗ್ ಅದ ಏನಂತ? ಏನ್ ಗೊತ್ತಾ, ಬಡವನಾಗಿ ಹುಟ್ಟಿಸಿದ್ದು ಬ್ರಹ್ಮ, ರಾಜನ್ ತರ ಸಾಕಿದ್ದು ನಮ್ಮ ಅಮ್ಮ. ಅದು ನಿನ್ನ ಡೈಲಾಗು. ಇವ್ರು ಏನ್ ಗೊತ್ತೇ, ಫಸ್ಟ್ ಒಂದು ಫೋನ್ ಇತ್ರಿ ಇವ್ರದ್ದು. ಇತ್ರಿ ಆ ಫೋನ್ನಾಗ ಒಂದು ಡೈಲಾಗು ಇವರೇ ಓನ್ ಆಗಿ ಬರ್ದಿಗೇಶಿಂದ ಇದು ಇವಾಗ ಹೇಳಿದ್ರಲ್ಲ ಅದೇ ಡೈಲಾಗ್ನ, ಅದೇನು ವಾಲಿಪೇಪರ್ ಅಲ್ಲ, ವಾಲಿಪೇಪರ್ ಮ್ಯಾಗ ಕೂರ್ಸಿದ್ರು. ಅಲ್ಲ, ಈಗ ನೀವು ಬ್ಲಾಕ್ ಆದ್ರೂ ಮಾಡಾಕೈತಿರಿ, ಟಾಪ್ ಆರ್ಡರ್ ಮಾಡಾಕೈತಿರಿ, ಡೈಲಾಗ್ ಏನಾದ್ರು ಮಾಡಾಕೈತಿರಿ. ಬ್ಲಾಕ್ಸ್ ಅಂದ್ರೆ ನಾವೇನ್ ಮಾಡಕ್ ಕುಂತೀವಿ ಅದೇ ಅಲ್ಲ. ಬ್ಲಾಕ್ ಅಂದ್ರೆ ಕಟ್ಕೊಡಿ. ಬ್ಲಾಗ್ ಹೇಳಿ. ನಾವು ಮನ್ಯಾಗ ಏನ್ ಮಾಡ್ತೀವಿ ಅದೇ ಅಲ್ಲ. ಏನ್ ಮಾಡ್ತೀವಿ ಅದೇನ್ರಿ. ಮತ್ತ ಅಷ್ಟೇ ಕಾಡು ಹೇಳಿಲ್ಲ. ನಿಮ್ಮ ಹೋಗೋಣ, ನಿಮ್ಮ ಹೋಗೋಣ ಅಂತ ನಮ್ಮ ಬರ್ಲಿ ಯಾವ ಒಂದು ಆಡಾಡ್ ಆಡಾಡ್ಗೆ ಆಡಾಡ ನಗ ಕುಂತಿಲ್ಲ, ಒಂದು ಆಡಾಡು ಹಾಡಾಡವು ಪದಾಡ್ ಪದಾಡ್ ಏನಂತ ಹೇಳ್ಬೇಕು? ಶಾಬಾನೆ ಶಾಬಾನೆ ಅದು ನಮ್ಮೂರಾಗ ಆಡ್ತಾರಲ್ಲ ದಾಡ್ರಿ ಇಬ್ರು ಸೇರಿಗೆಶಿಂದ. ಇರು ನಮ್ಮವ್ವ, ಶಾಬಾದೆ ಇರು ಭಾಗ್ಯನವ್ರವ, ಆಯ್ತು ಈ ಕಡೆ ತಿರುಗಿ. ಆಡ್ರಿ ಇಬ್ರು ಸೇರಿಗೆ. ನಾಳೆ ನಿನ್ ಮಗ ಹುಟ್ಲೆ ಅವಾಗ ತೊಟ್ಲ ಪದ ಆಡ್ತೀವಿ. ಸುಮ್ಮನೆ ಆಡಂದ್ರೆ ಆಡಂದ್ರೆ ಹೆಂಗಾಡ್ತಾರಿ? ಅದು ದೀಪಾವಳಿಗೇನು ದೀಪ ದೀಪ ಅಂತಂದು ಪದನ ಆಡ್ತಿದ್ವಿ. ಏನ ದೀಪಾವಳಿ ಆಯ್ತಲ್ರಿ ನಿಮ್ ಪ್ಯಾಂಟ್ ಇವಾಗ ಸೇಮ್ ಇನ್ನೊಂದು ಕಡೆಗೂ ಬಿ ಹಂಗೆ ಹೊಲಿಬೇಕು. ಹೌದಿರಿ. ಇವತ್ತು ಅಂತಾನೆ ಇದು ಹೊಲ್ಕೊಂಡ್ ಆದ್ಮ್ಯಾಗ ಇವಾಗ ಇದು ಇರ್ತದಲ್ಲ. ಓ ಆಯ್ತಾ? ಮುಗೀತು. ಹಾ ಇದು 2 ಡಿಬಿ ಹೊಲ್ಕೊಂಡಿರ್ತೀವಲ್ಲ, ಇದು ಮತ್ತೆ ಇದು ಹೊಲ್ಕೊಂಡಿರ್ತೀವಲ್ಲ, ಆಯ್ತು ಅದು ಫಿನಿಶಿಂಗ್ ಮಾಡಿದ್ರೆ ಆಗೋಯ್ತು ನೋಡ್ರಿ. ಇವಾಗ ಅದು ಸ್ಟಿಚಿಂಗ್ ಹಿಡಿದ್ರೆ ಆಯ್ತು ಅಂದೆ. ಮುಗೀತು. ಇನ್ನೇನು ಏನ್ ನಿನ್ ಕಾಲು ಅಷ್ಟು ದಪ್ಪ ದಪ್ಪ? ದಪ್ಪ ಅಲ್ಲ, ಅದು ಪುಗ್ಗ ಪ್ಯಾಂಟ ನೋಡ್ರಿ. ಇಷ್ಟು ಸ್ಟಿಚ್ ಹಾಕಿ ಒಂದು ಸ್ಟ್ರೈಟ್, ಇಷ್ಟು ಬಿ ಒಂದು ಸ್ಟಿಚ್ ಹಾಕ್ಬಿಡ್ರಿ ನೋಡ್ರಿ. ಹಿಂಗ್ ಇಟ್ಕೊಂಡಿಗೆ ಸ್ಟಿಚ್ ಹಾಕ್ಬಿಡ್ರಿ, ಆಯ್ತು ಪ್ಯಾಂಟ್. ಲಾಡಿ ಲಾಡಿ ರೆಡಿ ಮಾಡ್ಕೊಂಡು ಲಾಡಿ ಹಾಕೊಂಡ್ರಿ ಅಷ್ಟೇ. ಆಯ್ತ್ರಿ, ಹಾಕ್ರಿ. ಹೇಳ್ರಿ ಏನಾಯ್ತು ನೋಡ್ರಿ. ಇವಾಗ ಪ್ಯಾಂಟ್ ಫಿನಿಶಿಂಗ್ ಆಯ್ತು, ಕಂಪ್ಲೀಟ್ ಅಲ್ಲಿದೆ ನೋಡ್ರಿ. ಈ ತರ ಅದ ನೋಡ್ರಿ ಫೈನಲ್ ಲುಕ್ ಪ್ಯಾಂಟ್. ಈ ಕಡೆ ತೋರಿಸ್ರಿ ಹಂಗೆ ನಾನು ನೋಡಪ್ಪ ಶಾಕರ್ ನೋಡ್ರಿ. ಈ ತರ ಆದ್ಮೇಲೆ ಪ್ಯಾಂಟ್ ಫೈನಲ್ ಫಿನಿಶಿಂಗ್ ಹಿಂಗ್ ತೋರಿಸಿದ್ರೆ ಗೊತ್ತಾಗಲ್ರಿ ನೋಡೋರಿಗೆ. ಮತ್ತೆ ಹೆಂಗಪ್ಪ, ಮೊನ್ನೆ ಒಂದು ಟಾಪ್ ಹೋಗಿದ್ರು, ಚೂಡಿದಾರ್ ಟಾಪ್ ಮತ್ತೆ ಈ ಪ್ಯಾಂಟ್ ಎರಡು ಹಾಕೊಂಡು ಹಂಗೆ ಒಂದು ಹಾಡು ಆಡ್ಬಿಡ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ. ಹಾಡಿಗೆ ತೋರಿಸ್ರಿ. ಆಡ್ಬೇಕು ಆಡ್ಬೇಕ್ರಿ. ಯಾವ ಹಾಡು ಆಡ್ಬೇಕು? ಯಾವ್ದೊಂದು ಆಡಕತ್ತೀರಿ ತೋರಿ. ನೀನ್ ಬಿ ಆಡ್ಬೇಕು. ಆಯ್ತು ತೋರಿ, ಆಡೋಣ. ಸರಿ, ಹಾಕೊಂಡ್ಗೆ ತೋರಿಸ್ರಿ. ಇವಾಗ ಇದಕ್ಕೆ ಲಾಡಿ ಹಾಕ್ತೀನಿ, ಆಯ್ತು ಹಾಕ್ರಿ. ಹಾಗೆ ನೋಡ್ರಿ, ಅವತ್ತು ಟಾಪ್ ಹೊಲ್ದಿದ್ದಳು, ಇವತ್ತು ಟಾಪ್ ಪ್ಯಾಂಟ್ ಹೊಲ್ದಳ. ಚೂಡಿದಾರ್ ಟಾಪ್ ಪ್ಯಾಂಟ್ ಅಲ್ಲ, ಅದು ಹೊಲ್ದ್ಬಿಟ್ಟು ನೋಡು ನಾ ಹೆಂಗೆ ಕಾಣಕತ್ತೀನಿ ಅಂತ ಪೋಸ್ ಕೊಡಕತ್ತಾಳ ನೋಡ್ರಿ. ಹೆಂಗ್ ಕಾಣಕತ್ತೀನಿ ಅಂತ ಒಂದ್ಸರಿ ಚಲೋ ಆದಂತ ಹೇಳಿದ್ರೆ ಒಂದ್ಸರಿ ಚಲೋ ಆದಂದಿಗೆ ಕಮೆಂಟ್ ಮಾಡ್ರಿ. ಚಲೋ ಕಾಣಕತ್ತ, ಚಲೋ ಕಾಣಕತ್ತಿ. ಒಂದು ಸ್ಟೈಲ್ ಆಗಿ ನಡ್ಕೆ ಬರ್ತೀನಿ ನಿಂದ. ಸ್ಟೈಲಾಗಿ ನಡ್ಕೊ ಬರ್ತಿ, ಆ ಕಡೆ ನಡ್ಕೊ ಬರ್ತಿ. ನಾನು ಸುಮ್ಮನೆ ಸ್ಟೈಲ್ ಆಗಿದ್ರೆ ಹಿಂಗೆ ನಡ್ಕೆ ಬರ್ತೀನಿ. ಬಂದು ಇಲ್ಲ ಇಲ್ಲ, ಫುಲ್ ಪ್ಯಾಂಟು ಮತ್ತು ಟಾಪ್ ಕಾಣಿಸ್ತೆ. ನಾನು ಬರಲ್ಲ, ಬರ್ತೀನಿ ರೀ. ಭಾಗ್ಯ ಓದ್ ವಿಡಿಯೋದಲ್ಲಿ ಚೂಡಿದಾರದು ಟಾಪ್ ಅಲ್ಲ, ಟಾಪ್ ಹೊಲ್ದ್ಬಿಟ್ಟು ತೋರಿಸಿದಳು. ಈ ವಿಡಿಯೋದಲ್ಲಿ ಚೂಡಿದಾರ್ ಪ್ಯಾಂಟ್ ಹೊಲ್ದಿಗೆ ತೋರಿಸೋಳ. ಒಂದೇ ವಿಡಿಯೋದಲ್ಲಿ ತೋರಿಸ್ಬೋದಿತ್ತು, ವಿಡಿಯೋ ಭಾಳ ಲೆಂತ್ ಆಗ್ತಂತಿಗೆ ಅಂತ ಎರಡು ಮಾಡ್ಯಾಳ. ನೆಕ್ಸ್ಟ್ ಟ್ರೈ ಮಾಡ್ತಾಳೆ, ಎರಡು ಒಂದೇ ಅದ್ರಾಗ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅದನ್ನ ಹಾಕೊಂಡು ನಿಮ್ಮ ಮುಂದೆ ನಿಂತು ತೋರ್ಸಕತ್ತಾಳೆ ಹೆಂಗೆ ಕಾಣಕತ್ತಂತಿಗೆ ನೋಡ್ರಿ ಹೆಂಗಾದಂತ. ಒಂದ್ಸಾರಿ ಹೇಳ್ರಿ, ಒಂದ್ಸಾರಿ ಕಮೆಂಟ್ ಮಾಡ್ರಿ. ಚಲೋ, ನನ್ನ ಅನ್ಸೋ ಮಟ್ಟಿಗೆ ಪರವಾಗಿಲ್ಲ, ಚಲೋನೇ ಹೊಲ್ದಿದ್ದಿ, ಚಲೋ ಕಾಣಕತ್ತೆ. ಶಾರ್ಟ್ ಫಿಲಮ್ ಅಂತ ಹೊಲ್ದಿದ್ಳ, ಅದ್ರಾಗ ಪ್ಯಾಂಟ್ ಹಾಕೊಂಡಿಲ್ಲ, ಬೇರೆ ಪ್ಯಾಂಟ್ ಹಾಕೊಂಡಿಗೆ ವಿಡಿಯೋ ಮಾಡಿವಿ. ಏನೋ ಸ್ವಲ್ಪ ಶಾರ್ಟ್ ಫಿಲಮ್ ಮುಗಿಯಕ್ಕೆ ಬಂದರೆ ಇವತ್ತು ನೈಟ್ ಶೂಟ್ ಮಾಡ್ಬೇಕು. ಇವತ್ತು ಅದು ಮುಗಿದ ಮೇಲೆ ನಿಮ್ಗೆ ತಿಳಿಸ್ತೀರಿ. ಹಾಡಾಡ್ತೀನಿ. ಇವಾಗ ಟ್ರೆಂಡಿಂಗ್ನಾಗ ಯಾವ್ದಾದ ಅದಾಡು. ಯಾವ್ದು ಇವಾಗ ಟ್ರೆಂಡಿಂಗ್ನಾಗ ಯಾವ್ದು ಡ್ಯಾನ್ಸ್ ಇದಾದಲ್ಲ ನೋಡು, ನಾಯಿ ಡ್ಯಾನ್ಸ್ ಮಾಡೋದು ಹಿಂಗ ಹಿಂಗ
ಅದು ಬರಲ್ಲ ನನಗೆ. ಮಾಡಿ ಅದು ಬರ ಇಲ್ಲ ಇಲ್ಲ ಬೇಕಾರೆ ಇದು ಟ್ರೆಂಡಿಂಗ್ನಾಗ ಗಿಲ್ಲಿದ್ ಸಾಂಗ್ ಅದಲ್ಲ, ಯಾವ್ದು? ಇದು ದೊಡ ದೊಡ ದಾಸೆ ಕೊಡು ಚಿಕ್ಕ ಚಿಕ್ಕ ಚಕ್ಲಿ ಕೊಡು ನಿಮ್ಮಪ್ಪ ಅಲ್ಲ ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕದ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಹಂಗಂದ್ಬಿಟ್ಟು ಅವ್ರು ಹೇಳ್ತಾರೆ ನೀನು ಹಿಂಗೆ ಆಡ್ತಾರೆ ನೀವಿಬ್ರು ಮಾಡ್ತಾರ ತಪ್ಪ ಅಂತ ಹೇಳ್ತಾರೆ ನೋಡಿ ಗ್ಯಾರಂಟಿ. ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.